ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ನನ್ನ ಬೆನ್ ಹಿಂದೆ ಸ್ಪೈ ಕೆಲಸ ಮಾಡೋದು ನಿನ್ ಡ್ಯೂಟಿನ? ಹೌದು. ನಿಮ್ಮಪ್ಪ ನೀನ್ ಎಲ್ಲಿ ಹೋಗ್ತೀಯಾ ಏನ್ ಮಾಡ್ತೀಯಾ ಅನ್ನೋದನ್ನ ರಿಪೋರ್ಟ್ ಮಾಡಕ್ಕೆ ಹೇಳಿದ್ರು. ಅದಕ್ಕೆ ಆ ಡ್ಯೂಟಿ ಮಾಡ್ತಾ ಇದ್ದೀನಿ ಅಷ್ಟೇ. ಓಹೋ, ಅಪ್ಪ ಹೇಳಿ ಇದನ್ನೆಲ್ಲ ಮಾಡಿಸ್ತಾ ಇದಾರ? ನಾನು ಎಲ್ಲಿಗೆ ಹೋಗ್ತೀನಿ, ಯಾರನ್ನು ಮೀಟ್ ಮಾಡ್ತೀನಿ, ಇದನ್ನೆಲ್ಲ ರಿಪೋರ್ಟ್ ಮಾಡು ಅಂತ ಹೇಳಿದಾರ? ಇದನ್ನ ನಮ್ಮಪ್ಪನ ಮುಂದೆ ಹೇಳ್ತೀಯಾ? ಖಂಡಿತ ಹೇಳ್ತೀನಿ. ಅದ್ರೊಳಗೆ ಏನು ಭಯ ನನಗೆ? ಹಾಗಿದ್ರೆ ಹತ್ತಿ ಗಾಡಿ. ನಿನ್ ಗಾಡಿ ಹಾಕತ್ಲಿ ನಾನು ತಂದಿದ್ದೀನಿ. ನೀವು ಗಾಡಿ ತಂದಿದ್ದೀರಾ? ಎಲ್ಲಿದೆ? ನಿನ್ಗೆ ಯಾಕದು? ಎಲ್ಲೋ ನಿಲ್ಸಿರ್ತೀನಿ. ನೀವು ಪೊಲೀಸ್ ಎಲ್ಲ ಕಳ್ಳಾಗೋದಕ್ಕೆ ಲಾಯಕ್ಕಾಗಿದ್ದೀರಾ. ನಾಗಾರ್ಜುನ ಇರ್ಚಬೇಡಿ, ಗಾಡಿ ಹತ್ತಿ. ಇದೇ ನಿಮಗೆ ಹಬ್ಬ. ಏನ್ ಗುರಾಯಿಸ್ತಾ ಇದ್ದೀರಾ? ಗಾಡಿ ಹತ್ತಿ ಅಂದೆ. ಚಿಕ್ಕಮ್ಮ, ಇವತ್ತು ನಾನು ಇವ್ರ ಕೊಬ್ಬೀಳಿಸ್ತೀನಿ. ನೀವು ಚಿಕ್ಕಮ್ಮ, ನೀವು ಹುಷಾರು, ನಾನು ಬರ್ತೀನಿ. ಯಾರು ಬೇಕಾಗಿತ್ತು? ನೀವು? ನನ್ನ ಹೆಸರು ಸರೋಜಾ ಅಂತ. ದೇವಿರಿ ನೋಡೋದಕ್ಕೆ ಬಂದಿದ್ದೀನಿ. ನನ್ನ ಹೆಸರು ಅಹಲ್ಯ. ನಾನು ದೇವಿರಿ ಮೀಟ್ ಮಾಡೋಕ್ಕೆ ಬಂದಿದ್ದು. ಈ ದೇವಿರಿ ಮನೆ ಬೀಗ ಹಾಕೊಂಡು ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ. 1 ಅವರಿಂದ ವೆಯ್ಟ್ ಮಾಡ್ತಿದ್ದೀನಿ. ನಾನು 1.5 ಗಂಟೆ ಹಿಂದೆ ಬಂದಿದ್ದೆ. ಆಗಲೂ ಮನೆ ಬೀಗ ಹಾಕಿತ್ತು. ಇಷ್ಟೊತ್ತಾದರೂ ಯಾಕೆ ಮನೆಗೆ ಬಂದಿಲ್ಲ ಅಂತ ಅರ್ಥನೇ ಆಗ್ತಿಲ್ಲ. ಎಲ್ಲೇ ಹೋಗಿದ್ರು ದೇವಿರಿ ಇಷ್ಟೊತ್ತಾಗಲೇ ಮನೆಗೆ ಬರಬೇಕಾಗಿತ್ತು. ಸರಿ, ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡೋಣ ಬನ್ನಿ.
ಇನ್ನು ಗಂಡ ಮಾಡಿರೋ ಹೇಸಿಗೆ ಕೆಲಸಕ್ಕೆ ಇವನನ್ನು ಯಾವ್ದಾದ್ರು ಕಾರ್ಪೊರೇಷನ್ ತೊಟ್ಟೆಯಲ್ಲಿ ಬಿಸಾಕ್ ಬರ್ತಿದ್ದೆ. ಈ ಸಣ್ಣ ಮನುಷ್ಯ ಈ ದೊಡ್ಡ ಮನುಷ್ಯನ ಬಗ್ಗೆ ಏನೋ ದೊಡ್ಡದಾಗಿರೋ ವಿಷಯ ಹೇಳ್ದ, ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಕಸನ ಮನೆ ತನಕ ತರಬೇಕಾಯ್ತು. ನಾಗಾರ್ಜುನ ಹಾಗೆ ಗೊತ್ತಾಯ್ತು. ನೀವು ನಿಮ್ ಚಿಲ್ಲರೆ ಬುದ್ಧಿನ ಚಾಚಬಾರ್ದಷ್ಟು ಚಾಚ್ತೀರಾ ಅಂದ್ರೆ ನಾನು ನನ್ನ ನಾಲ್ಗೆನ ಚಾಚ್ಲೇಬೇಕಲ್ವಾ? ನಾನ್ ಚಿಲ್ಲರೆ ಬುದ್ಧಿ ತೋರಿಸ್ದ ಅಲ್ಲ, ನಾನೇನಪ್ಪ ಅಂತ ಚಿಲ್ಲರೆ ಬುದ್ಧಿ ತೋರಿಸಿದ್ದು? ನಾನು ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ, ಯಾರನ್ನ ಮೀಟ್ ಮಾಡ್ತೀನಿ, ಅವ್ರ ಜೊತೆ ಏನೇನ್ ಮಾತಾಡ್ತೀನಿ ಅಂತ ತಿಳ್ಕೊಳ್ಳೋದಕ್ಕೆ ಈ ನಿಮ್ಮ ಹಳೆಯನ್ನ ನನ್ನ ಹಿಂದೆ ಚೂ ಬಿಟ್ಟಿದ್ದೀರಿ. ಹೌದಾ ಅಲ್ವೋ? ನೀವು ನನ್ನ ಬೆನ್ನ ಹಿಂದೆ ಪತ್ತೆದಾರಿಕೆ ಮಾಡೋದಕ್ಕೆ ನಿಮ್ಮ ಹಳೆಯನ್ನ ನೇಮಿಸಿದ್ರೋ ಇಲ್ವೋ ಹೇಳಿ. ನೀವೀಗ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಹಳೆಯನ್ನ ಬೆಂಡೆತ್ಬೇಕಾಗತ್ತೆ. ಹೇಳಿಯಪ್ಪ, ಯಾಕೆ ಇವನನ್ನ ನನ್ನ ಬೆನ್ನ ಹಿಂದೆ ಫಾಲೋ ಮಾಡೋದಕ್ಕೆ ಕಳ್ಸಿದ್ರಿ? ಹೇಳಿಪ್ಪ, ಮಾತಾಡಿ. ನನ್ನ ಗಂಡನ ಇವ್ರ ಹಿಂದೆ ಪತ್ತೆದಾರಿ ಕೆಲಸ ಮಾಡೋದಕ್ಕೆ ಕಳ್ಸಿದ್ ನೀವೇ ಅಂತ ಹೇಳಿ. ಮಾತಾಡಿಪ್ಪ, ಸುಮ್ಮನೆ ನಿಂತ್ಕೋಬೇಡಿ. ನೀವು ಮಾಡಿದ ಕೆಲಸಕ್ಕೆ ನನ್ನ ಗಂಡ ಯಾಕೆ ಅವಮಾನ ಪಡ್ಬೇಕು? ಮಾತಾಡಿಪ್ಪ. ಹೌದು, ಜಯದೇವನ್ನ ನಾನೇ ಕಳಿಸಿದೆ. ಯಾಕೆ ಯಾಕೆ ಇವನನ್ನ ನನ್ನ ಹಿಂದೆ ಕಳಿಸಿದ್ರಿ? ನೀನು ಮದುವೆಗೆ ಹೋಗ್ತೀಯ ಅನ್ನೋ ನಂಬಿಕೆ ನನಗಿರ್ಲಿಲ್ಲ. ನೀನು ಶ್ರಾವಣಿ ಮನೆಗೆ ಹೋಗ್ತೀಯ ಅಂತ ನನಗನ್ನಿಸ್ತು. ಅದಕ್ಕೆ ಜಯದೇವನ್ನ ನಿನ್ನ ಫಾಲೋ ಮಾಡೋದು. ನಾನು ಅನುಮಾನ ಪಟ್ಟಾಗೆ ನೀನು ಶ್ರಾವಣಿನ ಹುಡ್ಕೊಂಡು ಅವಳ ಮನೆಗೆ ಹೋಗಿದ್ಯಲ್ಲ. ಅಯ್ಯೋ, ಹೋಗಿದ್ದೆ. ಅದರಲ್ಲೇನು ಕಳ್ತಾನೆ ಇದೆ? ಶ್ರಾವಣಿ ಮನೆಗೆ ನಾನು ಹೋಗಲ್ಲ ಅಂತ ನಿಮ್ಮ ಹತ್ರ ಏನಾದ್ರು ಕಮಿಟ್ ಆಗಿದ್ದ? ಶ್ರಾವಣಿ ಮನೆಗೆ ಹೋಗಿದ್ದೆ, ಹೋಗ್ತೀನಿ, ಹೋಗ್ತಾನೆ ಇರ್ತೀನಿ. ನಾನು ಶ್ರಾವಣಿ ಮನೆಗೆ ಹೋಗೋದನ್ನ ಯಾರು ತಡೆಯೋದಿಕ್ಕಾಗಲ್ಲ. ಯಾಕೆ ಅಂದ್ರೆ ಶ್ರಾವಣಿ ನಾನ್ ಮದ್ವೆ ಆಗ್ತಾ ಇರೋ ಹುಡುಗಿ. ಸಾಕ್ಷಾತ್ ಆ ಬ್ರಹ್ಮನೇ ಬಂದ್ರು ನನ್ನ ಅವಳ ಮದ್ವೆ ನಿಲ್ಸೋದಿಕ್ ಸಾಧ್ಯ ಇಲ್ಲ ಅಂತ ಅವತ್ತೇ ಹೇಳಿದ್ನಲ್ವಾ? ಅದಕ್ಕೆ ನನ್ನೊಪ್ಪಿಗೆ ಇಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೀನಲ್ಲಪ್ಪ. ನಾನು ಶ್ರಾವಣಿನ ಮದ್ವೆ ಆಗೋದಕ್ಕೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಯಾರು ಒಪ್ಲಿ ಬಿಡ್ಲಿ, ನಾನು ಶ್ರಾವಣಿನ ಮದ್ವೆ ಆಗೇ ಆಗ್ತೀನಿ. ಅವ್ರ ಜೊತೆ ಬಾಳ್ವೆ ಮಾಡೇ ಮಾಡ್ತೀನಿ. ಇದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಇಷ್ಟೆಲ್ಲ ಹೇಳಿದ ಮೇಲೂ ನನ್ನ ವಿಷಯ ಕಂಡಿಡ್ದು ಬಿಡ್ತೀನಿ, ನನ್ನನ್ನು ಕಟ್ಟಾಕ್ತೀನಿ ಅಂತ ನನ್ನ ಬೆನ್ನ ಹಿಂದೆ ಯಾರಾದ್ರೂ ಮನುಷ್ಯನ ಕಳಿಸಿದ್ರೆ ಆ ಮನುಷ್ಯ ವಾಪಸ್ ಬರಲ್ಲ. ಈ ನಾಗಾರ್ಜುನ ಯಾರನ್ನ ನೀನು ವಾಪಸ್ ಬರಲ್ಲ ಅಂತ ಹೇಳ್ತಾ ಇರೋದು? ಅವರು ನಿನ್ ಬಾವ. ಬಾವ, ಮಹಾನ್ ಬಾವ ಎಂತ ಮಹಾ ಕಾರ್ಯ ಮಾಡಿದ್ದಾನೆ ಅಂತ ಆಗ್ಲೇ ಹೇಳಿದ್ನಲ್ಲ. ನಾಗಾರ್ಜುನ, ಇವ್ರೇನೇ ಮಾಡಿದ್ರು ಅಪ್ಪ ಹೇಳೇ ಮಾಡಿರೋದು, ಅಪ್ಪನಿಗೋಸ್ಕರನೇ ಮಾಡಿರೋದು. ಅಪ್ಪ ಮಣ್ಣು ತಿನ್ನು ಅಂತಾರೆ, ನಿನ್ ಗಂಡ ಮಣ್ಣು ತಿನ್ಬಿಡ್ತಾನ? ಏಯ್, ನಿಂದ ಅತಿ ಆಯ್ತು. ನನ್ ಗಂಡನ್ಗೆ ಏಕವಚನದಲ್ಲಿ ಮಾತಾಡ್ತೀಯಾ? ಅವರು ಈ ಮನೆ ಅಳಿಯ. ಮರ್ಯಾದೆ ಕೊಟ್ಟು ಮಾತಾಡು. ಅಳಿಯ ಯಾವಾಗ? ಯುಗಾದಿಗೆ ದೀಪಾವಳಿಗೆ ಬಂದ್ರೆ ಇವನು ಅಳಿಯ ದೇವ್ರು ಎಲ್ಲ ಆಗ್ತಾನೆ. ಆಗ ಇವನಿಗೆ ಮರ್ಯಾದೆ ಸತ್ಕಾರ ಎಲ್ಲ ಸಿಗತ್ತೆ.
ಮದುವೆ ಆದಾಗಿಂದ ವರ್ಷದ 365 ದಿನನೂ ಇಲ್ಲಿ ದಂಡಪಿಂಡ ತರ ಬಿದ್ದಿದ್ರೆ ಮರ್ಯಾದೆ ಹೇಗೆ ಹುಟ್ಟಬೇಕು? ಯಾರು ನನಗೆ ದಂಡಪಿಂಡ ಅಂತ ಹೇಳ್ತಿರೋದು? ಇನ್ಯಾರನ್ನ? ನಿನ್ನ ಗಂಡನ್ನೇ. ಓ, ಆ ಲಿಸ್ಟಲ್ಲಿ ನಿನ್ನನ್ನೂ ಸೇರಿಸಿಲ್ಲ ಅಂತ ಫೀಲಿಂಗಾ? ನಿನ್ನನ್ನೂ ಸೇರಿಸ್ತೀನಿ, ನೀನು ದಂಡಪಿಂಡನೇ. ಈಗ ನಿನ್ನ ಹಿಂದೆ ನಿಂತಿದ್ದಾಳಲ್ಲ ಈ ಕೌಬಾಯ್ ಕುಳ್ಳಿ, ಇವಳು ದಂಡಪಿಂಡನೇ. ಮನೇಲಿ ನೀವು 3 ಜನ ದಂಡಪಿಂಡಗಳು ಸಾಲದು ಅಂತ ಹೊಸದಾಗಿ ಈ ದಂಡಪಿಂಡಗಳು ಬೇರೆ ಬಂದು ಸೇರ್ಕೊಂಡಿದೆ. 3 ಹೊತ್ತು ಬಿಟ್ಟಿ ಕೂಳು, ಬಿಟ್ಟಿ ಮನೆ, ಬಿಟ್ಟಿ ಕಾರು, ಎಲ್ಲ ಬಿಟ್ಟಿನೇ. ಒಂದು ಲೋಟ ತೊಳೆದಿದ್ದೀರಾ, ತಟ್ಟೆ ತೊಳೆದಿದ್ದೀರಾ? ಏನು ಇಲ್ಲ, ಆದ್ರೆ ಈ ಮನೆ ಮಾತ್ರ ಚೆನ್ನಾಗಿ ತೊಳಿತಾ ಇದ್ದೀರಾ. ನಿಮ್ ಜನ್ಮಕ್ಕಿಷ್ಟು ಎಲ್ಲ ತಿಂದಿದ್ದು ಅದು ಹೇಗಾದ್ರೂ ಜೀರ್ಣ ಆಗುತ್ತೋ ಏನೋ. ಅದು ಹೇಗೆ ನೆಮ್ಮದಿಯಿಂದ ನಿದ್ರೆ ಮಾಡ್ತೀರಾ ನೀವೆಲ್ಲ? ಆಹಾ, ಬಂದ್ಬಿಟ್ಟ ಇಲ್ಲಿ ನಮಗೆ ಹೇಳೋದಕ್ಕೆ. ತಾವೇ ನಿಮ್ಮ ಮನೇಲಿ ಮಹಾ ಗನಾಂಧಾರಿ ಕೆಲಸ ಮಾಡ್ತಿರೋದು. ನಾನು ಗಂಡು ಮಗ, ಈ ಮನೆಗೆ ನಮ್ಮಪ್ಪ ನಾಸ್ತಿಗೆ ವಾರಸ್ದಾರ. ಇದಕ್ಕಿಂತ ಹೆಚ್ಚಿಗೆ ಉತ್ತರ ಹೇಳಬೇಕು ಅಂದ್ರೆ ಪ್ರಶ್ನೆನ ನಮ್ಮಪ್ಪ ಕೇಳಬೇಕು. ನಿನಗೆ ಉತ್ತರ ಹೇಳೋ ಅವಶ್ಯಕತೆ ನನಗಿಲ್ಲ. ಓಹೋ, ಹೌದಾ? ಹಾಗಾದ್ರೆ ನಾವು ಕೂಡ ನಿನಗೆ ಉತ್ತರ ಹೇಳಬೇಕಾದ ಅವಶ್ಯಕತೆ ಇದೆ. ನನಗೆ ಉತ್ತರ ಕೊಡ್ಬೇಕು. ನಾನು ಈ ಮನೆ ಮಗ ಅಂತ ಹೇಳಿದ್ದಲ್ವಾ? ಅಪ್ಪನ ನಂತರ ಸ್ಥಾನದಲ್ಲಿ ನಿಂತಿರೋ ನಾನು, ನಾಳೆ ಈ ಮನೆ ಯಜಮಾನ ಆಗೋ ನಾನು. ನೀನ್ ಯಾವ ಸೀಮೆ ಯಜಮಾನನೋ? ನಾನು ಈ ಮನೆ ಯಜಮಾನ ಹೌದು ಅಲ್ವೋ ಅಂತ ಅಪ್ಪನ ಹತ್ರ ಕೇಳು. ನಾನು ಯಜಮಾನ ಅಲ್ಲ ಅಂತ ಹೇಳ್ಸು ಇವ್ರ ಹತ್ರ. ಹೇಳ್ಸೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಹೆಣ್ಮಕ್ಳು ಮದ್ವೆ ಮಾಡ್ಕೊಂಡ್ವಾ? ಗಂಡನ್ ಕರ್ಕೊಂಡು ಬೇರೆ ಮನೆ ಮಾಡಿ ಅಚ್ಚುಕಟ್ಟಾಗಿ ಸಂಸಾರ ಮಾಡಿದ್ವಾ? ಗೌರಿ ಹಬ್ಬಕ್ಕೆ ತವ್ರ ಮನೆಗೆ ಬಂದ್ವಾ? ಬಾಗಿನ ತಗೊಂಡು ಹೋದ್ವಾ? ಅಷ್ಟೇ ಇರ್ಬೇಕು. ಒಬ್ಳು ಗಂಡನ್ ಜೊತೆ ಟೆಂಟ್ ಹಾಕೊಂಡು ಇಲ್ಲೇ ಕೂತಿದ್ದಾಳೆ, ಇನ್ನೊಬ್ಳು ಗಂಡನ್ ದುಬೈ ಕಳಿಸಿ ರಾಣಿ ದರ್ಬಾರ್ ಮಾಡ್ತಾ ಇದ್ದಾಳೆ. ಇಲ್ಲಿ ಅಳಿಮಯ್ಯ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಮದುವೆ ಹೋಮತ್ ಕುಂಡಕ್ಕೆ ಹಾಕಿ ಬಂದಿದ್ದಾನೆ. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವರು ಅನ್ನೋ ಮಾತನ್ನ ಶಿರ್ಸಾವಹಿಸಿ ಪಾಲಿಸ್ತಾ ಇವ್ರು ಹೇಳಿದ್ದನ್ನೇ ಮಾಡ್ತಾ ಇದ್ದಾನೆ. ಮಾವ ಹೇಳಿದ್ರೆ ತಲೆ ತೆಗೆಯೋದಕ್ಕೂ ಸೈ ತಲೆ ಛೇ. ದರಿದ್ರು ಬಾಳೋದಕ್ಕಿಂತ ಹೊರಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬದುಕ್ಬೋದಲ್ವಾ? ಕೈಯಲ್ಲಿ ಬಂಗಾರದಂತ ಕೆಲಸ ಇದೆ, ಲಕ್ಷಣವಾಗಿ ಅದನ್ನ ಮಾಡ್ಕೊಂಡು ಆ ಕೆಲಸದಲ್ಲಿ ಪ್ರಮೋಷನ್ ತಗೊಳ್ಳೋ ದಾರಿ ನೋಡೋದ್ ಬಿಟ್ಟು 3 ಹೊತ್ತು ಮಾವನ್ ಕಾಕ ಹಿಡಿತಾ ಕೂತಿರ್ತಾನೆ. ಇದು ಒಂದು ಬದುಕ. ವಜ್ರ, ನಿನ್ ಮಗ ಆವಾಗ್ನಿಂದ ನಿನ್ನನ್ನ ಈ ಮನೆಯವ್ರನ್ನ ಎಲ್ಲ ಒಗದು ಒಪ್ಪುವಾಗಿ ಒಣಗ್ ಹಾಕ್ತಾ ಇದ್ದಾನೆ. ನೋಡ್ಕೊಂಡು ಸುಮ್ಮನೆ ಇದೆಯಲ್ಲೋ? ಏನಜ್ಜಿ
ನನ್ನ ಲುಕ್ ನಿಮ್ಮ ಕಡೆ ತಿರುಗ್ತಿದ್ದಾಗೆ ಈ ಕ್ರಿಮಿನಲ್ಗಳು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋ ಥರ ನೀವೇ ಕೂಗಾಡಿ ನನ್ನ ಬಾಯಿ ಮುಚ್ಚೋದಿಕ್ಕೆ ನೋಡ್ತಾ ಇದ್ದೀರಾ? ನೀವೇನೇ ಕೂಗಾಡಿದ್ರು ನಿಮ್ಮ ಬಾಯಿಗೂ ಬಂದು ಬೀಳತ್ತೆ ಲಡ್ಡು. ನೀವೇನು ಎಲಿಜಬೆತ್ ರಾಣಿ ಅನ್ಕೊಂಡಿದ್ದೀರಾ? ಈ ಮನೆ ಸರ್ವಾಧಿಕಾರಿ ಅನ್ಕೊಂಡಿದ್ದೀರಾ? ಈ ಮನೇಲಿ ಇರೋರೆಲ್ಲರೂ ಈ ಮನೆಯಲ್ಲೇ ಇರಬೇಕು ಅಂದ್ರೆ ಎಲ್ಲರೂ ನೀವು ಹೇಳಿದಾಗೆ ಕೇಳಬೇಕಾ? ನಮ್ಮಪ್ಪನ ಬುಗುರಿ ಮಾಡ್ಕೊಂಡು ಆಡಿಸ್ತಾ ಇದ್ದೀರಾ? ನಿಲ್ಸ್ಬಿಡಿ, ಇದು ಇಲ್ಲೇ ನಿಲ್ಸ್ಬಿಡಿ. ಇಲ್ಲ ಅಂದ್ರೆ ಏನ ಮಾಡ್ತೀಯಾ? ಏ ಅಜ್ಜಿ, ನನಗೂ ಕೂಗಾಡೋದಕ್ಕೆ ಬರುತ್ತೆ. ಲೋ ವಜ್ರ, ನಿನ್ನ ಮಗ ನನ್ನ ಮೇಲೆ ಗಂಟ್ಲು ಹರ್ಕೊಳ್ತಾ ಇದ್ದಾನೆ, ನೋಡ್ಕೊಂಡು ಮೂಗಂತರ ಸುಮ್ಮನೆ ಇದೆಯಲ್ಲ. ಈ ಕಿಚ್ಚ ಹಚ್ಚೋ ಆಟ ಎಲ್ಲ ಇಲ್ಲಿ ಇಟ್ಕೋಬೇಡಿ. ಈಗಪ್ಪ ಏನು ಮಾತಾಡೋದಿಲ್ಲ. ಯಾಕೆ ಅಂದ್ರೆ ಇವರು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದವ್ರು ಯಾರಿಗೂ ಮಾತಾಡೋ ಅಧಿಕಾರ ಇರಲ್ಲ. ಯಾಕೆ ಬೇಕಪ್ಪ ನಿಮ್ಗಿದೆಲ್ಲ? ನಿಮ್ ಘನತೆಗೆ ತಕ್ಕಾಗಿ ನಡ್ಕೊಳ್ಳಿ. ನಿಮ್ ತಾಯಿ ಮಾತು ಕಟ್ಕೊಂಡು ಇಂಥ ಚಿಲ್ಲರೆ ಕೆಲಸ ಕೈ ಹಾಕಿದ್ರೆ ಹೀಗೆ ಮಗನ್ ಮುಂದೆ ತಲೆ ತಗ್ಸ್ಕೊಂಡು ನಿಂತ್ಕೋಬೇಕಾಗತ್ತೆ. ನಿಮಗೆ ನೆಮ್ಮದಿ ಬೇಕು ಅಂದ್ರೆ, ಈ ಮನೆ ಪ್ರಶಾಂತವಾಗಿರ್ಬೇಕು ಅಂದ್ರೆ ಮನೆಯಲ್ಲಿರೋ ದಂಡ ಪಿಂಡಗಳನ್ನ ಮನೆಯಿಂದ ಆಚೆ ಹಾಕಿ. ಇಲ್ಲ, ಈ ದಂಡ ಪಿಂಡಗಳೆಲ್ಲ ಈ ಮನೆಯಲ್ಲೇ ಇರ್ಲಿ, ಇವರಿಂದ ಬಹುಪರ ಕೇಳಿಸ್ಕೋಬೇಕು ಅಂತ ನಿಮ್ಗೇನಾದ್ರೂ ಆಸೆ ಇದ್ರೆ ನಂದೇನೂ ಅಭ್ಯಂತರ ಇಲ್ಲ, ಹಾಗೆ ಮಾಡಿ. ಆದ್ರೆ ಇವರಲ್ಲಿ ಯಾರಾದ್ರೂ ಒಬ್ರು ನನ್ನ ತಂಟೆಗೆ ಏನಾದ್ರೂ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಎಷ್ಟೊತ್ತಾದ್ರೂ ಬರಲಿಲ್ವಲ್ಲ ಈ ದೇವಿರಿ? ಎಲ್ಲಿ ಹೋಗಿರ್ಬೋದು? ಅಂಗಡಿಗೆ ಏನಾದರೂ ಹೋಗಿರ್ಬೋದು? ಇಲ್ಲ, ನಾನು ಅಂಗಡಿ ಹತ್ರನೂ ಹೋಗ್ಬಿಟ್ಟು ಬಂದೆ. ಅವಳು ಇವತ್ತು ಅಂಗಡಿನೇ ಹಾಕಿಲ್ಲ. ಅಂಗಡಿನೂ ಹಾಕಿಲ್ಲ, ಮನೇಲೂ ಇಲ್ಲ. ಮತ್ತೆ ಎಲ್ಲಿ ಹೋಗಿರ್ಬೋದು? ಎಲ್ಲಿಗಾದ್ರೂ ಹೋಗಿರ್ಲಿ. ಮನೆಗೆ ಬನ್ನಿ ಅಂತ ಫೋನ್ ಮಾಡಿಬಿಟ್ಟು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಏನು ದೇವಿರಿ ನಿಮಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳಿದ್ಲ? ನಾನೇ ಫೋನ್ ಮಾಡಿದ್ದೆ, ಆಗ ಅವಳು ತಗೊಳ್ಳಿಲ್ಲ. ಆಮೇಲೆ ಅವಳೇ ಫೋನ್ ಮಾಡಿ ಮನೆಗೆ ಬನ್ನಿ ಅಂತ ಹೇಳಿದ್ಲು. ಆದ್ರೆ ಶ್ರಾವಣಿ ಫೋನ್ ಸ್ವಿಚ್ ಆಫ್ ಬರ್ತಿದ್ಯಲ್ಲ, ಮತ್ತೆ ನಿಮಗೆ ಹೇಗೆ ಫೋನ್ ಮಾಡಿದ್ಲು? ದೇವಿರಿ ಅವಳ ಫೋನಿಂದಲೇ ನನಗೆ ಫೋನ್ ಮಾಡಿದ್ದು. ದೇವಿರಿ ಹತ್ರ ಫೋನ್ ಇದೆಯಲ್ಲ. ಹಾಗಿದ್ರೆ ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ, ಯಾವಾಗ ಬರ್ತೀರಾ ಅಂತ ತಿಳ್ಕೊಳ್ಳಿ. ಅಯ್ಯೋ, ಎಲ್ಲಿ ಫೋನ್ ಮಾಡೋದು? ಆಗ್ಲಿಂದ ಒಂದೇ ಸಮನೆ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ.